ಸುಮ್ಮನೆ ಈಗ ಏನೋ ಡೈವರ್ಟ್ ಮಾಡ್ತೀರಾ ನಮಗೆ. ನೀವು ಹೇಳ್ತಾ ಇರೋದ್ರಲ್ಲಿ ಕಂಪ್ಲೀಟ್ಲಿ ಇಲ್ಲಾಜಿಕಲ್ ಮಾತಾಡ್ತಾ ಇದ್ದೀರಿ. ನೀವು ಇಂಜಿನಿಯರ್ ಏನೋ ಗೊತ್ತಿಲ್ಲ, ಬಟ್ ಯು ಆರ್ ನಾಟ್ ಟಾಕಿಂಗ್ ಲೈಕ್ ಎನ್ ಇಂಜಿನಿಯರ್. ಡೆಫಿನೆಟ್ಲಿ ಐ ಆಮ್ ನಾಟ್ ಅನ್ ಇಂಜಿನಿಯರ್, ಬಟ್ ಐ ಹ್ಯಾವ್ ಕಾಮನ್ ಸೆನ್ಸ್. ಇದಕ್ಕೂ ರಿಟೈನಿಂಗ್ ವಾಲ್ಗೂ ಏನು ಸಂಬಂಧ? ಸಾಮಾನ್ಯವಾಗಿ ಫಸ್ಟ್ ಸೈಟಲ್ಲಿ ಬಂದೋಬಸ್ತ್ ಮಾಡ್ಕೋತಾರೆ, ಆಮೇಲೆ ಉಳಿದಿದ್ದ ಕೆಲಸ ಮಾಡ್ತಾರೆ. ಇನ್ನೇ ನೀವು ಮಾತಾಡಬೇಕು ಅಂತ ಇದು ಎಲ್ಲ ಮೊದಲನೇ ರೋಡ್ ಬಿಟ್ಟು ಮತ್ತೆ 3 ಮೀಟರ್ ಕೊಟ್ಟಿದ್ದಾರೆ. ಆರಾಮ್ ಆ ರೋಡ್ ಟಚ್ ಮಾಡೋದು ಬೇಡ, ಮೊದಲೇ ಮಾಡ್ಕೊಂಡು ಬರ್ಬೋದು. ಇವತ್ತು ಮಾತಾಡೋದಷ್ಟು ಸುಮ್ಮನೆ ಮಾತಾಡ್ತಾರೆ. ಒರಿಜಿನಲ್ ಕ್ಯಾರೇಜ್ ವಾಲ್ ಲೆಸ್ ಸರ್, ಇಲ್ಲಿ 7 ಮೀಟರ್ ಅಷ್ಟೇ ಇತ್ತು ಸರ್. ಆ್ಯಕ್ಚುಲಿ ಆ 7 ಮೀಟರ್ ಆಯ್ತು ರೀ. 7 ಮೀಟ್ರಿಂದ 3 ಮೀಟರ್ ವೈಡನ್ ಮಾಡಿದಾಗ ನೀವು ಫಸ್ಟ್ ರಿಟೈನಿಂಗ್ ವಾಲ್ ಮಾಡಬೇಕು. ಬಿಕಾಸ್ ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಟೀಪ್ ಆಗ್ತಾ ಇದೆ. 3 ಮೀಟರ್ಸ್ ಕಟ್ ಮಾಡಿದಾಗ ಇನ್ನೂ ತೀಕ್ಷ್ಣ ಆಯಿತು. ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ರಿಟೈನಿಂಗ್ ವಾಲ್. ಏನೋ ಮಾತಾಡ್ತೀರಿ ನೀವು. ಸಿರಿಸಿ ಬರುತ್ತೆ ಸರ್. ಮರ ನಿಜ ನೀವು ಹೇಳೋದು, ಅವ್ರ ಕೆಲಸ ಮರ ನೋಡಬೇಕು, ಬಟ್ ಈಗ ಸೇಫ್ಟಿ ಹೇಳಿ, ಪ್ರಾಣದ ವಿಷಯ ಹೇಳಿ. ಅಲ್ಲ, ಇವ್ರು ಸ್ವಲ್ಪ ಇದ್ದಿದ್ರೆ ಅವರು ಜಾಗ್ರತೆ. ನೀವು ಹೇಳೋದು ಸರಿ ಇದೆ. ಇವ್ರು ಸುಮ್ಮನೆ ಕೊಟ್ಕೊಂಡ್ರು, ಅಗ್ರಿಮೆಂಟ್ ಕೊಟ್ಕೊಂಡ್ರು, ಸುಮ್ಮನೆ ಕೂತ್ಕೊಂಡ್ರು. ಇವ್ರು ನೋಡ್ಲಿಕ್ಕೆ ಹೋಗಿಲ್ಲ. ಇವರು ನೋಡಬೇಕಲ್ಲ, ಸುಮ್ಮನೆ ಅಲ್ಲಿಂದ ಇಲ್ಲಿವರೆಗೆ ನೋಡಿ ಅದು ಏನಾಗಿದೆ ಏನು ಅಂತ. ಸುಮ್ಮನೆ ನೆಪ ಹೇಳ್ತೀರಿ ಇವರು. ಹೌದಾ ಇಲ್ವಾ ಸರ್? ಇದಕ್ಕೆ ನಮ್ದು ROW ಸಿಗ್ತಾರೆ. ಈಗ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇದ್ದಿದ್ದು 4 ಕಿಲೋಮೀಟರ್ ಆಯ್ತು. 4 ಕಿಲೋಮೀಟರ್ ಬಿಟ್ಬಿಡಿ, ಉಳಿದಿದ್ದಾದ್ರೂ ಮಾಡ್ಬೋದಿತ್ತಲ್ಲ ಸರ್. ಎಲ್ಲ ಆಗುತ್ತೆ ಜನಕ್ಕೆ. ನಾವು ಏನಂತ ಉತ್ತರ ಹೇಳೋಣ? ಸಂಕಂಡದ್ದು ರಿಸಾಲ್ವ್ ಮಾಡ್ಯಾರ ಸರ್ ರೀಸೆಂಟ್ಲಿ. ಅದು ಕ್ಲಿಯರ್ ಆಗಿದೆ ಸರ್. ಮಂದೆಲ್ಲ ಆಲ್ಟರ್ನೇಟ್ ಫಾರೆಸ್ಟ್ ಲ್ಯಾಂಡ್ ನಾವು ಬಿಜಾಪುರಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಇಲ್ಲ ಜಾಗ ಅಂತೇಳಿ ಬಿಜಾಪುರಲ್ಲಿ ಕೊಟ್ಟಿದ್ದೀವಿ. ಡಿಸೆಂಬರ್ದಲ್ಲಿ ನಮ್ಗೆ ಮುಗಿದು ಸರ್. ಡಿಸೆಂಬರ್ ಮಳೆ ಮುಗಿಯೋವರೆಗೂ ಮೂವ್ ಮಾಡೋದಿಲ್ಲ. ರೋಡ್ ಮಳೆ ಕಳಿಬೇಕು ಅಂದರೆ ಸೆಪ್ಟೆಂಬರ್ವರೆಗೂ ಇವರು ಇದ್ದೇ ಇರುತ್ತೆ. ಮೆಷಿನರಿ ಮೂವ್ ಮಾಡಬೇಕಲ್ಲ. ಸ್ವಲ್ಪ ಮಾಡ್ಬೋದು ಸರ್. ಇಂಥ ಸೈಡ್ ಸ್ವಲ್ಪ ರೇಂಜ್ ಕಮ್ಮಿ ಸಿಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದೀವಿ ಸರ್, ಅಲ್ಲಿ ಮಾಡ್ತೀವಿ.